ಶ್ರೀಮನ್ ಮಹರ್ಷಿ ಕೃಷ್ಣದ್ವೈಪಾಯನ ವೇದವ್ಯಾಸ ವಿರಚಿತ ಸ್ಕಂದ ಮಹಾಪುರಾಣಾಂತರ್ಗತ ಶ್ರೀ ನರ್ಮದಾ ಪುರಾಣ ಕನ್ನಡದಲ್ಲಿ ಶ್ಲೋಕ ನರ್ಮದಾ ಪೂಜಿತಾ ತನ್ನ ಭಗವಾನ್ ಮಹೇಶ್ವರಃ ವಾಚಕೆ ಪೂಜಿತೆ ತದ್ವತ್ ದೇವಾಶ್ಚ ಋಷಯೋರ್ಚಿತಾಃ ಪ್ರಥಮ ಅಧ್ಯಾಯ ದೇವಿ ಶ್ರೀ ನರ್ಮದೆಯ ಸ್ವರೂಪ ವರ್ಣನೆ ಶ್ರೀ ಕಾರ್ತಿಕೇಯರು ಮಾರ್ಕಂಡೇಯರಿಗೆ ಹೇಳಿದರು, ಹೇ ಮಾರ್ಕಂಡೇಯ, ಈಗ ನಾವು ಯಾವ ನರ್ಮದಾ ಜಲದಲ್ಲಿ ತಾಯಿ ಸಾಕ್ಷಾತ್ ವಿರಾಜಮಾನಳಾಗಿದ್ದಾಳೋ ಆ ತಾಯಿಯ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ವರ್ಣಿಸುತ್ತಿದ್ದೇವೆ. ಈ ಕಥೆಯು ಈ ಭೂಮಿಯ ಮೇಲೆ ದೇವ ದಾನವ ಮಾನವರಿಗೆ ದುರ್ಲಭವಾಗಿತ್ತು. ಯಾವ ತಾಯಿಯು ನಾನು ಈ ದೇವಭೂಮಿಯ ಮಾನವರಿಗೆ ಸುಲಭವಾಗಿ ಲಭ್ಯಳಾಗುತ್ತೇನೆ ಎಂದು ಹೇಳಿದ್ದಳೋ ಅದರಂತೆ ಇಂದು ಮಾರ್ಕಂಡೇಯರು ಹೇಳಿದರು, ನರ್ಮದೆಯ ಪ್ರಾದುರ್ಭಾವವು ಈ ವಸುಂಧರೆಯ ಮೇಲೆ ಪ್ರತಿಯೊಂದು ಜೀವಿಯ ಉದ್ಧಾರಕ್ಕಾಗಿಯೇ ಆಗಿದೆ. ಯಾರು ಯಾವ ಬಯಕೆಯನ್ನು ಹೊತ್ತು ಬರುತ್ತಾರೋ ಅವರಿಗದು ಅಲ್ಲಿಯೇ ಲಭಿಸುತ್ತದೆ. ಈ ಸ್ವರೂಪವು ಚರಾಚರ ಜೀವಿಗಳ ಉದ್ಧಾರಕ್ಕಾಗಿ ವರದಾನಿಯಾಗಿದೆ. ಯಾವಾಗ ತಾಯಿ ನರ್ಮದೆಯಲ್ಲಿ ಸ್ನಾನ ಮಾಡುವ ಆನೆಗಳ ಗಂಡಸ್ಥಳದಿಂದ ಸುರಿಯುವ ಮದದಿಂದ ಕೂಡಿದ ಮತ್ತು ಮದಿರೆಯಂತಹ ಗಂಧವನ್ನು ಹೊಂದಿರುವ ಉತ್ತಮ ಸ್ನಾನಕ್ರೀಡೆಯಲ್ಲಿ ಮಗ್ನರಾದ ದೇವಾಂಗನೆಯರ ಸ್ನಾನದಿಂದ ಹುಟ್ಟಿದ ದೇಹದ ಪರಿಮಳ ಮತ್ತು ಕೇಸರಿಯ ಸುಗಂಧದಿಂದ ಕೂಡಿದ್ದು, ಬೆಳಿಗ್ಗೆ ಸಂಜೆ ಮುನಿಗಣಗಳಿಂದ ಅರ್ಪಿಸಲ್ಪಟ್ಟ ಹೂವುಗಳು ಮತ್ತು ದೀಪಗಳಿಂದ ಶೋಭಿತವಾದ ಮರಗಳ ಸಮೂಹವನ್ನು ಹೊಂದಿದ್ದು, ಆನೆಯ ಸೊಂಡಿಲಿನಂತಹ ಹೊಸ ಅಲೆಗಳನ್ನು ಹೊಂದಿರುವ ನರ್ಮದೆಯ ಜಲವೇ ಎಲ್ಲರನ್ನೂ ರಕ್ಷಿಸು. 9. ಮಾರ್ಕಂಡೇಯರು ಹೇಳಿದರು, ಸಿದ್ಧ ಗಂಧರ್ವರಿಂದ ಸೇವಿಸಲ್ಪಟ್ಟ ಯಕ್ಷರು ಮತ್ತು ವಿದ್ಯಾಧರರಿಂದ ವ್ಯಾಪ್ತವಾದ ಅನೇಕ ಬಗೆಯ ದೇವಗಣಗಳಿಂದ ಕೂಡಿದ ರಮಣೀಯ ಹಿಮಾಲಯದ ಶಿಖರದಲ್ಲಿ ಬ್ರಹ್ಮ, ವಿಷ್ಣು ಹಾಗೂ ಸರ್ವ ದೇವತೆಗಳೊಂದಿಗೆ ಸ್ವಾಮಿ ಕಾರ್ತಿಕೇಯ, ನಂದಿ, ಗಣೇಶ ಹಾಗೂ ನವಗ್ರಹಗಳ ಸಹಿತ ಚಂದ್ರ, ಸೂರ್ಯ, ನಕ್ಷತ್ರ ಮತ್ತು ಧ್ರುವಮಂಡಲದ ಎಲ್ಲಾ ದೇವತೆಗಳು ನರ್ಮದೆಗೆ ನಮಸ್ಕರಿಸಿ ಪ್ರಾರ್ಥಿಸುತ್ತಿದ್ದಾರೆ. 12. ವರುಣ, ಕುಬೇರ, ಯಮ, ಇಂದ್ರ, ಗಂಧರ್ವರ ಸಹಿತ ಎಲ್ಲಾ ಗಣಗಳು ದರ್ಶನ ಮಾಡಿ ಪ್ರಣಾಮ ಮಾಡಿದರು. ಅವರ ಜೊತೆಯಲ್ಲಿ ಬ್ರಹ್ಮಾದಿ ಮಾತೃಗಣಗಳು ಮತ್ತು ತಪೋಮೂರ್ತಿಗಳಾದ ಋಷಿಮುನಿಗಳು, ಚಂದ, ಭೃಂಗಿ ಮುಂತಾದವರು ಬಂದು ಸೇರಿದರು. 13. ದಾನವರು, ಅಸುರರು, ದೈತ್ಯರು, ಪಿಶಾಚಿಗಳು, ಭೂತಗಳು, ರಾಕ್ಷಸರು ಇವರೆಲ್ಲರೂ ಕೋಟಿ ಸೂರ್ಯರ ಪ್ರಕಾಶರೂಪವಾದ ತೇಜಸ್ಸನ್ನು ಕಂಡು ತಾಯಿಗೆ ಪ್ರಣಾಮ ಮಾಡಲು ಆರಂಭಿಸಿದರು. 14. ನರ್ಮದಾ ತಟದಲ್ಲಿರುವ ಕದಂಬ ಹೂವಿನ ಮರಗಳಿಂದ ಸುಂದರವಾಗಿ ಕಾಣುವ ಇಷ್ಟಾರ್ಥಗಳನ್ನು ನೀಡುವ ನೀರುಕೋಳಿಗಳ ಹಿಂಡು ಹಿಂಡು ಶೋಭೆಯನ್ನು ಹೆಚ್ಚಿಸುತ್ತಿವೆ. 15. ಸಿದ್ಧ ಯೋಗಿಗಳು 3 ಲೋಕಗಳಲ್ಲಿ ಪವಿತ್ರ ನರ್ಮದೆಯ ಯಶೋಗಾನ ಮಾಡುತ್ತಾರೆ. ಆಗ ಶ್ರೀ ಮಹಾದೇವನೊಡಗೂಡಿದ ಪಾರ್ವತಿಯು ತನ್ನ ಪುತ್ರ ಕಾರ್ತಿಕೇಯನಿಗೆ, ನಮಗೆ ಆ ಮೃತ್ಯುಲೋಕದಲ್ಲಿರುವ ಗಂಗಾ, ಯಮುನಾ, ಸರಸ್ವತಿ, ಕಾವೇರಿ ಮತ್ತು ಇತರ ಪುಣ್ಯ ನದಿಗಳ ವರ್ಣನೆಯನ್ನು ಹೇಳು ಎಂದಳು. ಸವಯ್ಯ, ತಾರಕ ನಾಮದ ಹಡಗಂತಿರುವ ಗಂಗೆಗಿಂತಲೂ ಅಲೌಕಿಕವಾದ ಶೋಭೆ ಎಲ್ಲಿದೆ? ದೊಂಡಭಾಗ್ಯದಿಂದ ಕೀರ್ತನೆಯೂ ಲಭ್ಯವಾಯಿತು. ಎಲ್ಲಿ ದರ್ಶನ ಮಾತ್ರದಿಂದಲೇ ಫಲ ಸಿಗುವುದು, ಅಲ್ಲಿ ಬಯಸಿದ ಫಲ ಸಿಗಲಿ, ಮನಸ್ಸಿನ ಉದ್ಧಾರವಾಗಲಿ. ಇಲ್ಲಿ ತಾಯಿಯ ಸೇವೆಯಿದೆ. ಸಂಸಾರ ಸಾಗರ ದಾಟಿಸುವ ದೋಣಿಯಾಗಿ ಈ ಕಲಿಯುಗದಲ್ಲಿ ಭಾನು ಅಂದರೆ ಕವಿ ಇಲ್ಲಿ ಎಲ್ಲರನ್ನೂ ಉದ್ಧರಿಸುತ್ತಾನೆ. ಸವಯ್ಯ, ಗಂಗೆಯ ಅಲೆಗಳು ಕಾಮವನ್ನು ನಾಶ ಮಾಡುವ ವೈದ್ಯನಂತೆ ಮಂತ್ರಗಳನ್ನು ಪಠಿಸುತ್ತವೆ. ಹಾವನ್ನು ಸುತ್ತಿಕೊಂಡು ಕಂಠದಲ್ಲಿ ಹಾಲಾಹಲವನ್ನು ಧರಿಸಿ ಆನೆಯ ಚರ್ಮವನ್ನು ಹೊತ್ತು ಭೂತಗಳೊಂದಿಗೆ ರಮಿಸುವವನು ಶಿವನು. ಪ್ರಿಯೆಯೂ ಕೇಳಿದಳು, ಹೇ ಪ್ರಿಯನೇ, ಭೂಮಿಯಲ್ಲಿ ದಾರಿ ತಪ್ಪಿದ ಜೀವಿಗಳ ಗತಿಯೇನು? ಆಗ ಆತನು, ಭಾನು ಕವಿಯ ಪಾಪಗಳನ್ನು ನಾಶ ಮಾಡಲು ಭೂಮಿಯ ಮೇಲೆ ಇಳಿದು ಬಂದ ನರ್ಮದೆಯ ಕಥೆಯನ್ನು ಹೇಳುತ್ತೇನೆ ಎಂದನು. ಆ ನರ್ಮದೆಯ ವರ್ಣನೆ ಮಾಡು ಎಂದಾಗ ಕಾರ್ತಿಕೇಯರು ತಮ್ಮ ತಂದೆ ಮಹಾದೇವನನ್ನು ಸ್ತುತಿಸಿ ಹೀಗೆ ಹೇಳಿದರು, ನೀವು 3 ಲೋಕಗಳನ್ನು ಪ್ರಳಯ ಮಾಡುವವರು, ಪಿನಾಕವನ್ನು ಧರಿಸಿದವರು, ಮುಂಡಮಾಲೆಯನ್ನು ಧರಿಸಿದವರು, ಜಗತ್ತಿನ ತಂದೆ, ವೈದ್ಯ ಸ್ವರೂಪಿ, ಪಾರ್ವತಿಯ ಸಹಿತ ಅರ್ಧನಾರೀಶ್ವರರಾದವರು, ನಿಮ್ಮ ನಾಮವು ಜಗತ್ತಿನ ಪ್ರತಿಯೊಂದು ಜೀವಿಯಲ್ಲೂ ವಾಸವಿದೆ. ಹೇ ತಂದೆಯೇ, ನಿಮಗೆ ನನ್ನ ಬಾರಂಬಾರ ನಮಸ್ಕಾರಗಳು. 17. ಶ್ರೀ ಶೌನಕರು ಶ್ರೀ ಸೂತ ಮಹಾರಾಜರನ್ನು ಕೇಳಿದರು, ಪೂಜ್ಯರೇ, ಧರ್ಮದ ಎಲ್ಲಾ ನೈಪುಣ್ಯತೆಯನ್ನು ನಾನು ನಿಮ್ಮಲ್ಲಿ ಕಾಣುತ್ತೇನೆ. ಪವಿತ್ರ ಹಾಗೂ ಅಮೃತಮಯವಾದ ಕಥೆಯ ವಕ್ತರೂ ನೀವೇ. ಯಾರು 18 ಪುರಾಣಗಳನ್ನು ವಿಸ್ತಾರಗೊಳಿಸಿ ರಚಿಸಿದರೂ ಆ ವ್ಯಾಸರ ಶಿಷ್ಯರೂ ನೀವೇ. ನಿಮ್ಮಿಂದ ನಾನು ಧರ್ಮ ಮತ್ತು ತೀರ್ಥಕ್ಷೇತ್ರಗಳ ಬಗ್ಗೆ ಕೇಳಲು ಬಯಸುತ್ತೇನೆ. ತೀರ್ಥಗಳು ಬಹಳಷ್ಟಿವೆ, ಅವನ್ನು ನಾವು ನೋಡಿದ್ದೇವೆ.
ಬ್ರಹ್ಮನಿಗೆ ಸಂಬಂಧಿಸಿದ ದಿವ್ಯನದಿ ಸರಸ್ವತಿ ಹಾಗೂ ವಿಷ್ಣು ಭಗವಾನನ ಪವಿತ್ರ ನದಿ ಗಂಗೆಯ ಬಗ್ಗೆಯೂ ಕೇಳಿದ್ದೇವೆ. ಆದರೆ ಭಗವಾನ್ ಶಂಕರನ ಮೂರನೇ ನದಿಯ ಬಗ್ಗೆ ಎಂದಿಗೂ ಕೇಳಿಲ್ಲ. ಆದ್ದರಿಂದ ಹೇ ಮಹಾಬಾಹುವೆ, ದೇವರಿಂದ ಪೂಜಿತವಾದ ದೇವಗಣಗಳಿಂದ ವಂದಿಸಲ್ಪಟ್ಟ ಮತ್ತು ತೀರ್ಥ ಸಮುದಾಯದಿಂದ ಪವಿತ್ರಗೊಂಡಿರುವ ಅದರ ಬಗ್ಗೆ ನನಗೆ ಹೇಳಿರಿ. ನರ್ಮದೆ ಯಾವ ದೇಶದಲ್ಲಿದೆ, ಭಗವಾನ್ ಶಂಕರನಿಂದ ಹೇಗೆ ಉತ್ಪನ್ನಳಾದಳು, ಅದರ ಬಳಿ ಯಾವ ಯಾವ ತೀರ್ಥಗಳಿವೆ ಎಂಬುದನ್ನು ವಿಸ್ತಾರವಾಗಿ ವರ್ಣಿಸಿರಿ. ಸೂತರು ಹೇಳಿದರು, ಹೇ ಕುಲಪತಿಯೇ, ನೀವು ಅತಿ ಸುಂದರವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಪವಿತ್ರ ಹಾಗೂ ಕಲಿಯುಗದ ಪಾಪನಾಶಕ ಎಂದು ಹೇಳಲ್ಪಡುವ ಈ ನರ್ಮದಾ ಚರಿತ್ರೆಯು ವ್ಯಾಸರ 18 ಪುರಾಣಗಳ ಅಡಿಯಲ್ಲಿ ಬರುತ್ತದೆ. ಯಾವ ವ್ಯಾಸರು 18 ಪುರಾಣಗಳು, 18 ಉಪಪುರಾಣಗಳು, ವೇದಗಳು, ಉಪವೇದಗಳಾದ ಆಯುರ್ವೇದ, ಧನುರ್ವೇದ, ಗಾಂಧರ್ವ ಹಾಗೂ ಅರ್ಥಶಾಸ್ತ್ರ ಮತ್ತು ವೇದಾಂಗಗಳಾದ ಶಿಕ್ಷಾ, ಕಲ್ಪ, ನಿರುಕ್ತ, ವ್ಯಾಕರಣ, ಛಂದಸ್ಸು ಮತ್ತು ಜ್ಯೋತಿಷ್ಯ ಇತ್ಯಾದಿ ವಿಭಾಗಗಳನ್ನು ಮಾಡಿದರು, ಅವರೇ 18 ಪುರಾಣಗಳ ವಕ್ತರಾದ ಶ್ರೀ ವ್ಯಾಸ ಮಹಾರಾಜರು. 18 ಪುರಾಣಗಳ ಯಥಾವತ್ತಾದ ವರ್ಣನೆಯನ್ನು ಮಾಡುತ್ತೇನೆ. ಅವುಗಳ ವರ್ಣನೆಯಿಂದ ಧರ್ಮ ಮತ್ತು ಆಯುಷ್ಯವು ವೃದ್ಧಿಯಾಗುತ್ತದೆ. ಋಗ್ವೇದ ಮತ್ತು ಸ್ಮೃತಿ ಧರ್ಮಶಾಸ್ತ್ರಗಳು ಬ್ರಾಹ್ಮಣರ ನೇತ್ರಗಳಾಗಿವೆ. ಇವುಗಳಲ್ಲಿ 1ರಿಂದ ಹೀನನಾದವನು ಒಕ್ಕಣ್ಣ, 2ರಿಂದಲೂ ಹೀನನಾದವನು ಅಂಧನೆಂದು ಹೇಳಲ್ಪಡುತ್ತದೆ. ವೇದ, ಧರ್ಮಶಾಸ್ತ್ರ ಮತ್ತು ವಿದ್ವಾಂಸರು 3 ನೇತ್ರಗಳಂತಿವೆ. ಯಾರು ಈ 3 ನೇತ್ರಗಳಿಂದ ನೋಡುತ್ತಾರೋ ಅವರು ನಿಸ್ಸಂದೇಹವಾಗಿ ಮಹೇಶ್ವರನ ಅಂಶವೇ ಆಗಿದ್ದಾರೆ. ಈಶ್ವರನು ಆತ್ಮಜ್ಞಾನರೂಪವಾದ ವೇದವಿದ್ಯೆಯನ್ನು, ಸೂತ ಶೌನಕರ ಸಂವಾದ ಪ್ರಧಾನವಾದ ಪುರಾಣವನ್ನು ಹಾಗೂ ಧರ್ಮಶಾಸ್ತ್ರ ವಿದ್ಯೆಯನ್ನು ಸ್ವತಃ ರಚಿಸಿದನು. ಸಮಸ್ತ ಶಾಸ್ತ್ರಗಳಿಂದ ಅರ್ಥವನ್ನು ನಿಶ್ಚಯಿಸುವುದರಲ್ಲಿ ಈ 3 ವಿದ್ಯೆಗಳೇ ಮುಖ್ಯವಾಗಿವೆ. ಇವುಗಳಲ್ಲಿ ಪುರಾಣವು 5ನೇ ವೇದವಾಗಿದೆ. ಇದು ಬ್ರಹ್ಮದೇವರ ಆದೇಶವಾಗಿದೆ. ಇಲ್ಲಿ ಯಾರು ಪುರಾಣವನ್ನು ತಿಳಿದಿಲ್ಲವೋ ಅವರು ಏನನ್ನೂ ತಿಳಿದಿಲ್ಲ. ಹೇಳಿ, ಅದು ಯಾವ ಧರ್ಮ, ಅದು ಎಂತಹ ಜ್ಞಾನ, ಅಥವಾ ಪುರಾಣಗಳಲ್ಲಿ ಸಿಗದಿರುವುದು ಬೇರೆಲ್ಲಿ ತಾನೇ ನೋಡಲು ಸಿಗುವುದು? ಪುರಾಣದಲ್ಲಿ ವೇದವು ಮೊದಲೇ ಸ್ಥಿತವಾಗಿದೆ. ವೇದಗಳ ಆಧಾರದ ಮೇಲೆ ಪುರಾಣಗಳು ರಚಿಸಲ್ಪಟ್ಟಿವೆ. ಇದರಲ್ಲಿ ಸಂದೇಹವಿಲ್ಲ. ಸ್ವಲ್ಪವೇ ಶಾಸ್ತ್ರವನ್ನು ಕೇಳಿದ ಮನುಷ್ಯನಿಂದ ವೇದವು ಈ ಅಲ್ಪಜ್ಞನು ನನ್ನನ್ನು ನಾಶ ಮಾಡುತ್ತಾನೆ, ನನ್ನ ಮೇಲೆ ಪ್ರಹಾರ ಮಾಡುತ್ತಾನೆ ಎಂದು ತಿಳಿದು ಭಯಭೀತವಾಗುತ್ತದೆ. ವೇದಗಳನ್ನು ಅಧ್ಯಯನ ಮಾಡುವ ಮೊದಲು ಇತಿಹಾಸ ಪುರಾಣಗಳನ್ನು ಅಧ್ಯಯನ ಮಾಡಬೇಕೆಂದು ನಿಶ್ಚಯಿಸಲ್ಪಟ್ಟಿದೆ. ಪುರಾಣವು ವೇದಗಳ ಆತ್ಮವಾಗಿದೆ. ಶಿಕ್ಷಾ, ಕಲ್ಪ ಇತ್ಯಾದಿ 6 ಅಂಗಗಳಾಗಿವೆ. ವೇದಗಳಲ್ಲಿ ಯಾವ ಜ್ಞಾನವು ವರ್ಣಿಸಲ್ಪಟ್ಟಿದೆಯೋ ಸ್ಮೃತಿಗಳ ಮೂಲಕವೂ ಅದೇ ವರ್ಣಿಸಲ್ಪಟ್ಟಿದೆ. ವೇದ ಮತ್ತು ಸ್ಮೃತಿಗಳಲ್ಲಿ ಯಾವ ಜ್ಞಾನವು ಹೇಳಲ್ಪಟ್ಟಿದೆಯೋ ಅದು ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ. ಬ್ರಹ್ಮನ ಸಮಸ್ತ ಶಾಸ್ತ್ರಗಳಲ್ಲಿ ಪುರಾಣಕ್ಕೆ ಪ್ರಥಮ ಸ್ಥಾನವು ಲಭಿಸಿದೆ. ದ್ವದ್ದೆ ನಂತರ ಬ್ರಹ್ಮನ ಮುಖದಿಂದ ವೇದಗಳು ಹೊರಹೊಮ್ಮಿದವು. ಹೇ ಮುನಿವರರೇ, ಈ ಕಲ್ಪದಲ್ಲಿ ಪುರಾಣವೂ ಒಂದೇ ಆಗಿತ್ತು. ದೇವಶ್ರೇಷ್ಠನಾದ ಬ್ರಹ್ಮದೇವನು ಧರ್ಮ, ಅರ್ಥ, ಕಾಮಗಳ ಸಾಧನವಾದ ಪುಣ್ಯಪ್ರದವಾದ 100 ಕೋಟಿ ಶ್ಲೋಕಗಳಷ್ಟು ವಿಸ್ತಾರವಾದ ಈ ಪುರಾಣವನ್ನು ಚಿಂತನೆ ಮಾಡಿ ಅದನ್ನು ಮುನಿಗಳಿಗೆ ಹೇಳಿದನು. ಅವರಿಂದ ಪುರಾಣಗಳು ಹಾಗೂ ಸರ್ವಶಾಸ್ತ್ರಗಳು ಪ್ರಚಾರವಾದವು. ಕಾಲದ ಪ್ರಭಾವದಿಂದ ಪುರಾಣದ ಪ್ರಚಾರವು ಕುಂಠಿತವಾಗುವುದನ್ನು ಕಂಡು ಭಗವಂತನು ಸ್ವತಃ ವ್ಯಾಸ ಮುನಿಯ ರೂಪವನ್ನು ಧರಿಸಿ ಪುರಾಣವನ್ನು ವಿಸ್ತರಿಸುತ್ತಾನೆ ಹಾಗೂ ಪ್ರಚಾರ ಮಾಡುತ್ತಾನೆ. ಮತ್ತೆ ಯುಗಯುಗಗಳಲ್ಲಿ ಅದನ್ನು ಸಂಕುಚಿತಗೊಳಿಸುತ್ತಾರೆ. ಯಾವಾಗಲೂ ಆ ವ್ಯಾಸರು ಪ್ರತಿ ದ್ವಾಪರ ಯುಗದಲ್ಲಿ ಈ ಲೋಕದಲ್ಲಿ ಅದನ್ನು 4 ಲಕ್ಷ ಶ್ಲೋಕಗಳಲ್ಲಿ ಸಂಕ್ಷಿಪ್ತಗೊಳಿಸುತ್ತಾರೆ. ಈ ಸಮಯದಲ್ಲಿ ಆ ಪುರಾಣ ವಿದ್ಯೆಯು 18 ಪುರಾಣಗಳ ರೂಪದಲ್ಲಿ ಹೇಳಲ್ಪಟ್ಟಿದೆ. ಋಷಿಶ್ರೇಷ್ಠರಾದ ಶೌನಕರೇ, ನಾನು ಅವುಗಳ ಲಕ್ಷಣ ಹಾಗೂ ಹೆಸರುಗಳನ್ನು ಹೇಳುತ್ತೇನೆ, ಕೇಳಿರಿ. ಸರ್ಗ ಅಂದರೆ ಕಾರಣ ಸೃಷ್ಟಿ 1. ಪ್ರತಿಸರ್ಗ ಅಂದರೆ ಕಾರ್ಯಸೃಷ್ಟಿಯ ವಿಸ್ತಾರ ಅಥವಾ ಲಯ ಮತ್ತು ಪುನಃ ಸೃಷ್ಟಿ 2. ವಂಶ ಅಂದರೆ ಸೃಷ್ಟಿಯ ಪೂರ್ವದ ರಾಜರ ವಂಶಪರಂಪರೆಯ ವರ್ಣನೆ 3. ಮನ್ವಂತರ ಅಂದರೆ ಯಾವ ಯಾವ ಮನುವಿನ ಸ್ಥಿತಿ ಯಾವ ಯಾವ ಸಮಯದವರೆಗಿತ್ತು ಹಾಗೂ ಆ ಸಮಯದ ಮುಖ್ಯ ಘಟನೆಗಳು 4. ಮತ್ತು ವಂಶಾನುಚರಿತ ಅಂದರೆ ಸೂರ್ಯ ಹಾಗೂ ಚಂದ್ರವಂಶದಲ್ಲಿ ಉತ್ಪನ್ನರಾದ ಯೋಗ್ಯ ರಾಜರ ಚರಿತ್ರೆಯ ವರ್ಣನೆ 5. ಇವೇ 5 ಪುರಾಣದ ವಿಷಯಗಳು ಅಂದರೆ ಲಕ್ಷಣಗಳು. ಆದ್ದರಿಂದ ಪುರಾಣವು ಇದೇ 5 ಲಕ್ಷಣಗಳಿಂದ ಕೂಡಿದೆ. ಈಗ ಹೆಸರುಗಳ ಮೂಲಕ ಅದರ ಪರಿಚಯವನ್ನು ಕೇಳಿರಿ. 1. ಬ್ರಹ್ಮಪುರಾಣವು ಇದು ಸಂಹಿತಾ ಗ್ರಂಥವಾಗಿದ್ದು ನಾನಾ ಪುಣ್ಯಕಥೆಗಳಿಂದ ಕೂಡಿದ 10,000 ಶ್ಲೋಕಗಳಿಂದ ಹೊಂದಿದೆ. 2. ಪದ್ಮಪುರಾಣವು 55,000 ಶ್ಲೋಕಗಳಿಂದ ಕೂಡಿದೆ. 3.
ವಿಷ್ಣುಪುರಾಣವು 23,000 ಶ್ಲೋಕಗಳನ್ನು ಹೊಂದಿದೆ. 4. ವಾಯುದೇವನಿಂದ ಹೇಳಲ್ಪಟ್ಟ ವಾಯುಪುರಾಣವು ಮತ್ತು ಶಿವಭಕ್ತಿಯ ಯೋಗದಿಂದ ಇದರ ಇನ್ನೊಂದು ಹೆಸರು ಶಿವಪುರಾಣವೆಂದೂ ಇದೆ. ಹೇ ಶೌನಕರೇ, ಇದು 24,000 ಶ್ಲೋಕಗಳಲ್ಲಿ ನಿಬದ್ಧವಾಗಿದೆ. 5. 4 ಪರ್ವಗಳಲ್ಲಿ ವಿಭಕ್ತವಾದ 14,500 ಶ್ಲೋಕಗಳಿರುವ ಭವಿಷ್ಯ ಪುರಾಣವಿದೆ. 6. 9,000 ಮಂತ್ರಗಳಿಂದ ಕೂಡಿದ ಮಾರ್ಕಂಡೇಯ ಪುರಾಣವನ್ನು ಹೇಳಲಾಗಿದೆ. 7. ಅಗ್ನಿಪುರಾಣವು 16,000 ಶ್ಲೋಕಗಳನ್ನು ಹೊಂದಿದೆ. 8. 25,000 ಶ್ಲೋಕಗಳಿರುವ ನಾರದ ಪುರಾಣವಿದೆ. 9. 2 ಭಾಗಗಳಿಂದ ಕೂಡಿದ ಶ್ರೀಮದ್ ಭಾಗವತ ಪುರಾಣವನ್ನು 18,000 ಶ್ಲೋಕಗಳಲ್ಲಿ ವರ್ಣಿಸಲಾಗಿದೆ. 10. 10,000 ಶ್ಲೋಕಗಳಿರುವ ಬ್ರಹ್ಮವೈವರ್ತ ಪುರಾಣವನ್ನು ಹೇಳಲಾಗಿದೆ. 11. 11,000 ಶ್ಲೋಕಗಳಿರುವ ಲಿಂಗಪುರಾಣವನ್ನು ತಿಳಿಯಬೇಕು. ಹೇ ಋಷಿಶ್ರೇಷ್ಠರೇ, 10,000 ಶ್ಲೋಕಗಳಿರುವ ಬ್ರಹ್ಮವೈವರ್ತ ಪುರಾಣವನ್ನು ಹೇಳಲಾಗಿದೆ. 11,000 ಶ್ಲೋಕಗಳ ಸಂಖ್ಯೆಯುಳ್ಳ ಲಿಂಗಪುರಾಣವನ್ನು ತಿಳಿಯಬೇಕು. ಹೇ ಋಷಿಶ್ರೇಷ್ಠರೇ, ಅದು 2 ಭಾಗಗಳಲ್ಲಿ ರಚಿಸಲ್ಪಟ್ಟಿದೆ. 24,000 ಶ್ಲೋಕಗಳಿರುವ ವರಾಹ ಪುರಾಣವನ್ನು ವಿದ್ವಾಂಸರು ಬಲ್ಲರು. ಭಾಗ್ಯವಂತರಲ್ಲಿ ಶ್ರೇಷ್ಠರಾದ ಮುನಿಗಳೇ, 7 ಖಂಡಗಳಲ್ಲಿ ವಿಭಕ್ತವಾದ 81,000 ಶ್ಲೋಕಗಳ ಸಂಖ್ಯೆಯುಳ್ಳ ಸ್ಕಂದಪುರಾಣವನ್ನು ನಿರೂಪಿಸಲಾಗಿದೆ. ಹೇ ಕುಲಪತಿಯೇ, 10,000 ಶ್ಲೋಕಗಳ ವಾಮನ ಪುರಾಣವಿದೆ. ಹೇ ಜ್ಞಾನಪತಿಯೇ, ಕಲಿಯುಗದಲ್ಲಿ 17,000 ಶ್ಲೋಕಗಳಿರುವ 2 ಭಾಗಗಳಿಂದ ಶೋಭಿತವಾದ ಕೂರ್ಮಪುರಾಣವು ಪ್ರಸಿದ್ಧವಾಗಿದೆ. ವಕ್ತಾರರಲ್ಲಿ ಶ್ರೇಷ್ಠರೇ, ಮತ್ಸ್ಯಾವತಾರದಿಂದ ಮನುವಿಗಾಗಿ ಹೇಳಲ್ಪಟ್ಟ 14,000 ಶ್ಲೋಕಗಳಿರುವ ಮತ್ಸ್ಯಪುರಾಣವು ರಚಿಸಲ್ಪಟ್ಟಿದೆ. 2 ಭಾಗಗಳಲ್ಲಿ ಶೋಭಿತವಾದ 12,000 ಶ್ಲೋಕಗಳಿಂದ ಕೂಡಿದ ಬ್ರಹ್ಮಾಂಡ ಪುರಾಣವು ವರ್ಣಿಸಲ್ಪಟ್ಟಿದೆ. ಇವುಗಳನ್ನು 18 ಮಹಾಪುರಾಣಗಳೆಂದು ಕರೆಯಲಾಗುತ್ತದೆ. ಇದೇ ಪ್ರಕಾರ ಬ್ರಹ್ಮನಿಂದ 18 ಉಪಪುರಾಣಗಳನ್ನು ಹೇಳಲಾಗಿದೆ. ಅವುಗಳು ಕ್ರಮವಾಗಿ ಹೀಗಿವೆ. 1. ಹೇ ಮಹಾಮುನಿಯೇ, ಅದರ ಮೊದಲ ಸಂಹಿತೆಯು ಸನತ್ಕುಮಾರರಿಂದ, 2ನೆಯದು ಸೂರ್ಯನಿಂದ ಹೇಳಲ್ಪಟ್ಟಿದೆ. ಆ ಪುರಾಣವು ಸನತ್ಕುಮಾರ ಪುರಾಣವೆಂದೂ ವಿಖ್ಯಾತವಾಗಿದೆ. 2. ಪದ್ಮಪುರಾಣಕ್ಕೆ ಸಂಬಂಧಿಸಿದ ನರಸಿಂಹ ಉಪಪುರಾಣವಿದೆ. 3. ವಿಷ್ಣುಪುರಾಣದಿಂದ ಸಮಸ್ತ ಶುಭಗುಣಗಳಿಂದ ಕೂಡಿದ ಶೌಕೇಯ ಪುರಾಣವನ್ನು ಹೇಳಲಾಗಿದೆ. 4. ವಾಯುಪುರಾಣದ ಉಪಪುರಾಣವು ಬಾರ್ಹಸ್ಪತ್ಯ ಪುರಾಣವಾಗಿದೆ. 5. ಶ್ರೀಮದ್ಭಾಗವತದಲ್ಲಿ ಸ್ಮರಿಸಲ್ಪಟ್ಟ ದೌರ್ವಾಸಸ ಉಪಪುರಾಣವಿದೆ. 6. ಭವಿಷ್ಯಪುರಾಣಕ್ಕೆ ಸಂಬಂಧಿಸಿದ ನಾರದರು ಹೇಳಿದ ನಾರದೀಯ ಉಪಪುರಾಣದ ಕಥನವನ್ನು ವಿದ್ವಾಂಸರು ಪೂರ್ವದಲ್ಲಿ ಹೇಳಿದ್ದಾರೆ. ಬೃಹನ್ನಾರದೀಯ ಮತ್ತು ನಾರದೀಯ ಎಂಬ 2 ಭೇದದಿಂದ 2 ಪುರಾಣಗಳು ಪ್ರಸಿದ್ಧವಾಗಿವೆ. 7. ಕಾಪಿಲ, 8. ಮಾನವ, 9. ಶುಕ್ರಾಚಾರ್ಯರಿಂದ ಹೇಳಲ್ಪಟ್ಟ ಔಶನಸ ಉಪಪುರಾಣ, 10. ಬ್ರಹ್ಮಾಂಡ, 11. ವರುಣ, 12. ಕಾಲಿಕಾ ಉಪಪುರಾಣವು 2 ರೂಪಗಳಲ್ಲಿ ವರ್ಣಿಸಲ್ಪಟ್ಟಿದೆ. 13. ಮಾಹೇಶ್ವರ, 14. ಸಾಂಬ, 15. ಎಲ್ಲಾ ಬಗೆಯ ಅರ್ಥಗಳನ್ನು ಸಂಗ್ರಹಿಸುವ ಸೂರ್ಯ ಉಪಪುರಾಣ, 16. ಪಾರಾಶರ, 17. ದೇವಿ ಭಾಗವತ ಹಾಗೂ 18. ಕೂರ್ಮಪುರಾಣ. ಹೀಗೆ ಹೇಳಲ್ಪಟ್ಟ 18 ಉಪಪುರಾಣಗಳನ್ನು ನಾವು ಕ್ರಮವಾಗಿ ಹೇಳಿದ್ದೇವೆ. ಇದು ಬ್ರಹ್ಮಾಂಡ ಮತ್ತು ಕೂರ್ಮಗಳನ್ನು ಮಹಾಪುರಾಣಗಳೆಂದೂ ಹೇಳಲಾಗುತ್ತದೆ ಮತ್ತು ಇಲ್ಲಿ ಉಪಪುರಾಣಗಳೆಂದೂ. ಆದುದರಿಂದ ಬ್ರಹ್ಮಾಂಡ ಪುರಾಣಕ್ಕೆ ಬೇರೊಂದು ಸಂಬಂಧವೂ ಇದೆ. ಇದರಲ್ಲಿ ಅಧ್ಯಾತ್ಮರಾಮಾಯಣವನ್ನು ಅದರ ಭಾಗವೆಂದು ಗಣಿಸಲಾಗುತ್ತದೆ. ಕೂರ್ಮಪುರಾಣವೂ ಕೂಡ ಇದೇ ಸಮಾಧಾನದ ದಿಕ್ಕಿನಲ್ಲಿ ಸಂಭವನೀಯವಾಗಿದೆ. ವಾಸ್ತವದಲ್ಲಿ ಸೂತ ಸಂಹಿತೆ, ಶ್ರೀಮದ್ಭಾಗವತ ಮತ್ತು ನಾರದೀಯ ಪುರಾಣ ಇತ್ಯಾದಿಗಳ ವಿಷಯಸೂಚಿಯನ್ನು ತೆಗೆದುಕೊಂಡು ನೋಡಿದರೆ ಪುರಾಣಗಳ ಸಂಖ್ಯೆ, ಅಂದರೆ ಶ್ಲೋಕಗಳ ಹೆಚ್ಚು ಕಡಿಮೆ, ಮತ್ತು 2 ಸ್ಕಂದ, ಖಂಡ ಮತ್ತು ಸಂಹಿತೆಗಳ ಭೇದ, ಮತ್ತು 2 ಶಿವಪುರಾಣಗಳು ಪ್ರಸಿದ್ಧವಾಗಿರುವುದರಿಂದ ಇವು ವಿದ್ವಾಂಸರಿಗೆ ಸರ್ವಥಾ ಅನುಸಂಧಾನ ಯೋಗ್ಯವಾಗಿವೆ, ಅಂದರೆ ಸಂಶೋಧನೆಗೆ ಯೋಗ್ಯವಾಗಿವೆ. ಯಾರು ಈ ಪುರಾಣ ಸಂಹಿತೆಯನ್ನು ಪಠಿಸುತ್ತಾರೋ ಮತ್ತು ಶ್ರವಣ ಮಾಡುತ್ತಾರೋ ಅವರು ಅನಂತ ಪುಣ್ಯಕ್ಕೆ ಭಾಗಿಯಾಗಿ ಕೊನೆಗೆ ಬ್ರಹ್ಮಲೋಕವನ್ನು ಪ್ರಾಪ್ತಮಾಡುತ್ತಾರೆ. 753. ಈ ಪ್ರಕಾರವಾಗಿ ಪುರಾಣ ಸಂಹಿತಾ ವರ್ಣನೆ ಎಂಬ ಮೊದಲನೆಯ ಅಧ್ಯಾಯವು ಸಮಾಪ್ತವಾಯಿತು. 1.